ಕನ್ನಡ ಅಂದರೆ ಅದು ಡಾಕ್ಟರ್ ರಾಜ್ಕುಮಾರ್ ಅವರ ಬಾಯಲ್ಲಿ ಕೇಳಬೇಕು. ಅವರ ಪ್ರತಿಯೊಂದು ಮಾತು ಅರುಳು ಹುರಿದ ಹಾಗೆ, ಮುತ್ತುಗಳು ಜೋಡಿಸಿದ ಹಾಗೆ. ಇದು ಎಲ್ಲ ಕನ್ನಡಿಗರು ಹೇಳುವ ಮಾತು. ಹಾಗೆಯೇ ನಿಮ್ಮೆಲ್ಲರ ಪ್ರೀತಿಯ ನಿರೂಪಕಿ, ಅಪ್ಪಟ ಕನ್ನಡತಿ ಅಪರ್ಣಾ ಕೂಡ ನುಡಿದರೆ ಮುತ್ತುಗಳು ಜೋಡಿಸಿದ ಹಾಗೆ. ಬರುವ ಪ್ರತಿ ಪದವು ಅರಳು ಹುರಿದಂತೆ. ಎಲ್ಲಿ ನೋಡಿದರಲ್ಲಿ, ಅದು ದೂರದರ್ಶನವಾಗಲಿ, ಆಕಾಶವಾಣಿಯಾಗಲಿ, ಸರ್ಕಾರಿ ಕೆಲಸವಾಗಲಿ, ಖಾಸಗಿ ಕಾರ್ಯಕ್ರಮಗಳಾಗಲಿ, ಸಾರಿಗೆ ಇಲಾಖೆಯಾಗಲಿ, ಮೆಟ್ರೋ ಆಗಲಿ, ಈ ರೈಲು ಮಹಾತ್ಮ ಗಾಂಧಿ ರಸ್ತೆಗೆ ಹೊರಡಲಿದೆ. ಮುಂದಿನ ನಿಲ್ದಾಣ ಸ್ವಾಮಿ ವಿವೇಕಾನಂದ ರಸ್ತೆ. ಎಲ್ಲೆಲ್ಲೂ ಅಪರ್ಣಾ ಅಪರ್ಣಾ ಅಪರ್ಣಾ. ಆ ಮಧುರವಾದ ಧ್ವನಿ ಕೋಗಿಲೆ ಹಾಡಿದ ಹಾಗೆ. ಆದರೆ ಅಂತಹ ಅಪರ್ಣಾ ಅವರು ನಮ್ಮನ್ನ ಬಿಟ್ಟು, ಈ ಲೋಕವನ್ನ ಬಿಟ್ಟು, ತಾವು ಅತ್ಯಂತ ಹೆಚ್ಚು ಪ್ರೀತಿಸುವ ಕನ್ನಡವನ್ನ ಬಿಟ್ಟು ದೇವರ ಊರಿಗೆ ಹೋಗಿದ್ದಾರೆ. ಅಲ್ಲಿ ಆ ದೇವರು ಕೂಡ ಅವರನ್ನ ಪ್ರೀತಿಯಿಂದಲೇ ಬರಮಾಡಿಕೊಂಡು ತಮ್ಮಲ್ಲಿ ಅವಳೂ ಒಬ್ಬಳು ಎನ್ನುವಂತೆಯೇ ನೋಡಿಕೊಳ್ಳುತ್ತಿರಬಹುದು. ಆದರೆ ಕನ್ನಡ ಸ್ವಲ್ಪ ಬಡವಾಗಿದ್ದರಲ್ಲಿ ಎರಡು ಮಾತಿಲ್ಲ. ಈ ರೀತಿ ಆಗೋಕೆ ಕಾರಣ ಏನು ಅನ್ನೋದು ನಮಗೆಲ್ಲ ಚೆನ್ನಾಗಿ ಗೊತ್ತಿದೆ. ಕ್ಯಾನ್ಸರ್. ಕೆಟ್ಟ ಕ್ಯಾನ್ಸರ್ ನಾವೆಲ್ಲ ಪ್ರೀತಿಸುವ ಅಪರ್ಣಾ ಅವರನ್ನ ನಮ್ಮಿಂದ ಅಕ್ಷರಶಃ ಕಿತ್ತುಕೊಂಡಿದೆ ಎಂದರೆ ತಪ್ಪಿಲ್ಲ. 2 ವರ್ಷಗಳಿಂದ ಬಳಲಿ ಬೆಂಡಾದರೂ ಇದೊಂದು ಯುದ್ಧ, ಇದರಲ್ಲಿ ಸೋಲಬಾರದು ಎಂದು ನಡೆಸಿದ ಹೋರಾಟದಲ್ಲಿ ಅವರು ಸೋತರು ಎಂದು ಅವರ ಪತಿ ನಾಗರಾಜ್ ವಸ್ತಾರೆಯವರೇ ಹೇಳಿದ್ದು ನಾವೆಲ್ಲ ಕೇಳಿದ್ದೀವಿ. ಹಾಗಾಗಿ ಅಪರ್ಣಾ ಅವರ ಈ ಸಾವು ನಮಗೆ, ನಮ್ಮ ಸಮಾಜಕ್ಕೆ ಒಂದು ಪಾಠವಾಗಬೇಕು. ಆರೋಗ್ಯದ ದೃಷ್ಟಿಕೋನದಲ್ಲಿ ನಾವೆಲ್ಲ ಸೂಕ್ಷ್ಮ ಜೀವಿಗಳಾಗಬೇಕಾಗಿದೆ. ಇತ್ತೀಚಿನ ದಿನಗಳಲ್ಲಿ ಈ ಕ್ಯಾನ್ಸರ್ ಹೆಚ್ಚು ಕಾಡುತ್ತಿರುವ ವ್ಯಾಧಿಯಾಗಿದೆ. ಗೆಡ್ಡೆಯಂತೆ ಮನುಷ್ಯನ ದೇಹದಲ್ಲಿ ಹುಟ್ಟಿಕೊಂಡು ನಂತರ ದೇಹದ ಇಡೀ ರಕ್ತ ಕಣಗಳಲ್ಲಿ ಸೇರಿಕೊಂಡು ವಿಷವಾಗಿ ಪರಿವರ್ತನೆಗೊಂಡು ಜೀವ ನುಂಗುವ ಈ ಕಾಯಿಲೆ ಇಡೀ ಜಗತ್ತಿಗೆ ಒಂದು ಶಾಪವಾಗಿದೆ. ಈ ಕಾಯಿಲೆಯ ಮುಂದೆ ದುಡ್ಡಿನ ಆಟ ನಡೆಯಲಾರದು. ಆಸ್ತಿ ಅಂತಸ್ತು ಇದು ನೋಡಲಾರದು. ವ್ಯಕ್ತಿತ್ವವು ಇದರ ಮುಂದೆ ನಿಲ್ಲಲಾರವು. ಸರ್ಕಾರ, ವೈದ್ಯ ಲೋಕ ಇದಕ್ಕೆ ಸೋಲಿಸುವ ಪ್ರಯತ್ನಗಳು ನಡೆಯುತ್ತಲೇ ಇವೆ. ಸಾವಿರಾರು ಸಂಶೋಧನೆಗಳು ಸಾಗುತ್ತಲೇ ಇವೆ. ಇವತ್ತಲ್ಲ ನಾಳೆ ಬೇರೆ ಎಲ್ಲ ಕಾಯಿಲೆಗಳ ಹಾಗೆ ಔಷಧಿ ಸಿಗಬಹುದು. ಖಂಡಿತ ಸಿಕ್ಕೇ ಸಿಗುತ್ತೆ. ಆಗ ಈ ರೋಗವು ನಿರ್ಮೂಲನೆಯಾಗಬಹುದು. ಆದರೆ ಈಗಾಗಲೇ ಅಮೂಲ್ಯ ರತ್ನಗಳನ್ನು ಈ ಮಾರಕ ಕಾಯಿಲೆ ಹೊತ್ತೊಯ್ದಿದೆ. ಮುಂದೆ ಹಾಗಾಗಬಾರ್ದು ಅಂದರೆ ನಾವೆಲ್ಲ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡೋದು ಬಹಳ ಮುಖ್ಯವಾಗಿದೆ. ದೈಹಿಕ ಕ್ಷಮತೆ ಕಾಪಾಡಿಕೊಂಡು ಈ ಕ್ಯಾನ್ಸರ್ ಕಾಯಿಲೆಯನ್ನು ಸೋಲಿಸಬೇಕಾಗಿದೆ. ಕನ್ನಡದ ಮನೆ ಮಗಳಾಗಿದ್ದ ಅಪರ್ಣಾ ಗಟ್ಟಿಗಿತ್ತಿ, ಧೈರ್ಯವಂತೆ. ಆದರೂ ನಮ್ಮಿಂದ ಕಿತ್ತುಕೊಂಡಿರುವ ಕಾಯಿಲೆಯನ್ನು ನಾವೆಲ್ಲ ನಮ್ಮ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡೋದರ ಮೂಲಕ ಈ ಕ್ಯಾನ್ಸರ್ ಅನ್ನು ಸೋಲಿಸುವಲ್ಲಿ ಸಫಲರಾಗೋಣ. ಇದು ಅಪರ್ಣಾ ನಮಗೆಲ್ಲ ಬಿಟ್ಟು ಹೋಗಿರುವ ಪಾಠವೆಂದೇ ಪರಿಭಾವಿಸೋಣ. ನಮಸ್ಕಾರಗಳು. ಧರ್ಮಪೀಠ